ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕತೆ ಖತಮ್ ಆಯ್ತಾ? ಜೆಡಿಎಸ್ ನಾಯಕರಿಗೆ ಸಾಕಾಯ್ತಾ ಬಿಜೆಪಿ ಸಹವಾಸ? ಲೋಕಸಭೆ ಎಲೆಕ್ಷನ್ಗೆ ಜೋಡಿಯಾಗಿದ್ದ ಎರಡೂ ಪಾರ್ಟಿಗಳು ರಾಜ್ಯದಲ್ಲಿ ಮೈತ್ರಿ ಇಲ್ಲದೆ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾವೆ. ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ ಒಂದು ಶಾಕಿಂಗ್ ಹೇಳಿಕೆ ಹೊರಬಿದ್ದಿದೆ. ಬಿಜೆಪಿ ಜೊತೆ ಮೈತ್ರಿ ಇರಲ್ಲ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿಗಳು. ಸ್ಥಳೀಯ ಚುನಾವಣೆಗಳಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ, ಬಿಜೆಪಿ ಜೊತೆ ಸ್ಥಳೀಯ ಚುನಾವಣೆಗಳನ್ನ ಎದುರಿಸಲ್ಲ ಅಂತ ಹೇಳಿದ್ದಾರೆ. ಕೇಂದ್ರದಲ್ಲಿ ಮಾತ್ರ ಮೈತ್ರಿ ಮುಂದುವರಿಯುತ್ತೆ, ರಾಜ್ಯದ ಚುನಾವಣೆಗಳನ್ನ ಜೆಡಿಎಸ್ ಏಕಾಂಗಿಯಾಗಿ ಎದುರಿಸುತ್ತೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ ಹೇಳಿಕೆ ಬಂದಿರೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿ ಎನ್ಡಿಎ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು. ಅದರಂತೆ ಕೇಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಅನ್ನ ಮಾಡಿ ಬಿಜೆಪಿ ಆ ಒಂದು ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಿತ್ತು. ಅದರಂತೆ ಎಲ್ಲ ಎಲೆಕ್ಷನ್ಗಳಲ್ಲಿಯೂ ಸಹ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿಯೇ ಹೋರಾಟ ನಡೆಸಿದ್ರು. ಜೊತೆಗೆ ಕಾಂಗ್ರೆಸ್ ಪಾರ್ಟಿಯನ್ನ ಇಬ್ಬರು ವಿಪಕ್ಷಗಳಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ರು. ಇದೀಗ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇರಲ್ಲ ಅಂತೇಳಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಸ್ಥಳೀಯ ಚುನಾವಣೆಗಳನ್ನ ಬಿಜೆಪಿ ಏಕಾಂಗಿಯಾಗಿ ಎದುರಿಸುತ್ತೆ ಅಂತ ಹೇಳಿಕೆಯನ್ನು ನೀಡಿದ್ರು. ಅವರ ಆ ಒಂದು ಹೇಳಿಕೆ ಬೆನ್ನಲ್ಲೇ ಇದೀಗ ಮಾಜಿ ಪ್ರಧಾನಿಗಳು ಸಹ ಜೆಡಿಎಸ್ ಏಕಾಂಗಿಯಾಗಿ ಹೋರಾಟ ಮಾಡುತ್ತೆ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಆನ್ ಬಿಜೆಪಿ ಪ್ರೆಸಿಡೆಂಟ್ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವರ ಹೇಳಿಕೆಗೆ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ. ಬಿಜೆಪಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರೆ ಜೆಡಿಎಸ್ ಸಹ ಏಕಾಂಗಿಯಾಗಿ ಸ್ಥಳೀಯ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದ್ರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, GB ಎಲೆಕ್ಷನ್ಸ್ ಇವೆಲ್ಲವನ್ನ ಎಲೆಕ್ಷನ್ನ ಜೆಡಿಎಸ್ ಏಕಾಂಗಿಯಾಗಿ ಹೋರಾಟ ಮಾಡುತ್ತೆ, ಏಕಾಂಗಿಯಾಗಿ ಸ್ಪರ್ಧೆಗಿಳಿಯುತ್ತೇವೆ, ಮೈತ್ರಿ ಇರಲ್ಲ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ, ದೇವೇಗೌಡರು ಮಾತನಾಡಿದ್ದಾರೆ, ಒಂದೊಮ್ಮೆ ಕೇಳಿಸ್ಕೊಳ್ಳಿ. With NDA, we are going to election in Lok Sabha, in Legislative Assembly and Council. This is crystal clear. Only local body elections. What the BJP state president has said, I am not going to raise any objection for that. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own as per the wishes of the BJP president. We will try our best to revive the party in Karnataka, either in old Mysore or new Mysore or Bombay Karnataka or Hyderabad Karnataka. Kumaraswamy has got very positive response, as he has worked as Chief Minister twice in the past. He is a popular leader. Under his leadership, the local body elections, either Jilla Panchayat or Nagarapalika, all these things will be fight on our own, and only assembly and parliament we will go with NDA. It is crystal clear. There is no ambiguity. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.